ಅರ್ಥಶಾಸ್ತ್ರದ ಕಲಿಕೆಯು ಆರ್ಥಿಕತೆಯ ಅಂತ್ಯದವರೆಗೂ ಉದ್ಯೋಗಾವಕಾಶ ಕಲ್ಪಿಸುತ್ತದೆ ಎಂದು ಆರ್ಥಿಕ ತಜ್ಞರು ಅಂಕಣಕಾರ ನಾರಾಯಣಯಾಜಿ ಸಾಲೆಬೈಲ್ ಹೊನ್ನಾವರದಲ್ಲಿ ಹೇಳಿದರು. ನಗರದ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆ ವತಿಯಿಂದ ನಡೆದ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಭಾರತದ ಆರ್ಥಿಕತೆಯು ವಿಶ್ವದ 4ನೇ ಆರ್ಥಿಕತೆಯಾಗಿ ಬೆಳೆಯುತ್ತಿದೆ. ಪ್ರಾಚೀನ ಇತಿಹಾಸ ಚಾಣಕ್ಯನ ಕಾಲದಿಂದಲೂ ಅದ್ಭುತ ವೈಶಿಷ್ಟ್ಯವನ್ನು ಹೊಂದಿದೆ. ಭಾರತದ ಜಿಡಿಪಿಯು 4 ಟ್ರಿಲಿಯನ್ನೊಂದಿಗೆ ಬೃಹತ್ ಆರ್ಥಿಕತೆಯಾಗಿದೆ. ತಲಾ ಆದಾಯ ಮತ್ತು ಜಿಡಿಪಿಯೊಂದಿಗೆ ದೇಶಗಳ ನಡುವಿನ ಅಂತರವನ್ನು ನೋಡಬಹುದು. ಭಾರತವು ಕೊರತೆ ಹಣಕಾಸು, ತಲಾದಾಯ, ಸಾರ್ವಜನಿಕ ಸಾಲ ಮೊದಲಾದವುಗಳಲ್ಲಿ ಹಿಂದುಳಿದಿದ್ದರೂ ಶಿಸ್ತಿನ ಆರ್ಥಿಕತೆಯಾಗಿದೆ. ಸ್ಟಾರ್ಟ್ಅಪ್ ಯೋಜನೆಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಪೂರಕ ಕಾರ್ಯಕ್ರಮಗಳಿಗೆ ಭಾರತವು ತನ್ನ ಮಾರುಕಟ್ಟೆಯನ್ನು ಸಿದ್ಧಗೊಳಿಸಿದೆ. ಅರ್ಥಶಾಸ್ತ್ರದ ಕಲಿಕೆಯು ಆರ್ಥಿಕತೆಯ ಅಂತ್ಯದವರೆಗೂ ಉದ್ಯೋಗಾವಕಾಶ ಕಲ್ಪಿಸುತ್ತದೆ. ಅರ್ಥಶಾಸ್ತ್ರದ ಕಲಿಕೆಯು ಐಟಿಐ ಮತ್ತು ರಾಷ್ಟ್ರಮಟ್ಟದ ಸಂಸ್ಥೆಗಳಲ್ಲಿ ಅಧ್ಯಯನ ಅವಕಾಶವನ್ನು ಹೊಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ, ಅರ್ಥಶಾಸ್ತ್ರದ ಅಧ್ಯಯನದಿಂದ ನಬಾರ್ಡ್, ಆರ್ಬಿಐ ಮೊದಲಾದ ಉನ್ನತ ಸಂಸ್ಥೆಗಳು ನಡೆಸುವ ಪರೀಕ್ಷೆಗಳನ್ನು ಬರೆಯುವ ಮೂಲಕ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲು ಸಲಹೆ ನೀಡಿದರು. ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆಯಿಂದ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಪ್ರೊಫೆಸರ್ ರೋಹಿತ್ ಡಿಸಲ್ವಾ ಪ್ರಾಸ್ತಾವಿಕ ಮಾತನಾಡಿದರು. ಉಪನ್ಯಾಸಕಿ ತೇಜಸ್ವಿನಿ ಹೆಗ್ಡೆ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.